ಪೇಷಂಟ್ ಕಂಡೀಷನ್ ಇವಾಗ ಹೇಗಿದೆ? ಏನೂ ಆಗಿಲ್ಲ ತಾನೆ? ಮೇಡಮ್, ನೀವೇನು ಟೆನ್ಷನ್ ತಗೋಬೇಡಿ, ನಾವೆಲ್ಲ ನೋಡ್ಕೊಂತೀವಿ. ಇವರು ಫೇಮಸ್ ಡಾಕ್ಟರ್ ವಸುಂಧರಾ ಅಂತ, ಗೈನಕಾಲಜಿಸ್ಟ್. ಅಷ್ಟೇ ಅಲ್ಲ, ಈ ಹಾಸ್ಪಿಟಲ್ ಇವ್ರ ಮಾವನವ್ರದೆ. ಇವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ನೀವೇನು ವರಿ ಮಾಡಬೇಡಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಓಕೆ ಮೇಡಮ್. ಡಾಕ್ಟರ್, ಕಾವೇರಿ ಇವಾಗ ಹೇಗಿದ್ದಾಳೆ? ಸದ್ಯಕ್ಕಿನ್ನೂ ಏನೂ ಹೇಳಕ್ಕಾಗಲ್ಲಮ್ಮ. ಪೇಷಂಟ್ಗಿನ್ನೂ ಪ್ರಜ್ಞೆ ಬಂದಿಲ್ಲ. ಮಗು ಮೂವ್ಮೆಂಟು ಗರ್ಭದಲ್ಲಿ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಸಣ್ಣ ಜೀವ ಬದುಕೋ ಚಾನ್ಸು ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ಇದರಿಂದ ದೊಡ್ಡ ಜೀವಕ್ಕೂ ಅಪಾಯ ಇರುತ್ತೆ. ಇಮಿಡಿಯೇಟ್ ಆಗಿ ಮೆಡಿಕಲ್ ಪ್ರೊಸೀಜರ್ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು. ಅದ್ ಸರಿ, ಪೇಷಂಟ್ಗೆ ನೀವೇನಾಗಬೇಕು? ಫ್ರೆಂಡ್. ಇಮಿಡಿಯೇಟ್ ಆಗಿ ಅವ್ರ ಗಂಡನ್ ಕರೆಸಿ, ಅವ್ರು ಬಂದು ಸೈನ್ ಮಾಡಿದ್ರೆ ನಾವು ಪ್ರೊಸೀಜರ್ ಮಾಡಕ್ಕೆ ಈಸಿ ಆಗುತ್ತೆ. ನೋಡಿ, ಬೇಗ ಕರೆಸಿ. ನೀವು ತಡ ಮಾಡಿದಷ್ಟು ನಿಮ್ಮ ಫ್ರೆಂಡ್ ಜೀವಕ್ಕೆ ಅಪಾಯ ಆಗುತ್ತೆ. ಇಲ್ಲ ಅಂದ್ರೆ ನೀವು ಅವ್ರನ್ನ ಕಳ್ಕೋಬೇಕಾಗುತ್ತೆ. ಅವಳ ಗಂಡನ ನಂಬರ್ ನನ್ನ ಹತ್ರ ಇಲ್ಲ. ಅವಳ ತಾಯಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಆಯ್ತು, ಅದನ್ನಾದ್ರೂ ಬೇಗ ಮಾಡಿ. ಸರಿ ಡಾಕ್ಟರ್. ಸಿಸ್ಟರ್. ಎಸ್ ಡಾಕ್ಟರ್? ಟ್ರೀಟ್ಮೆಂಟ್ ಪ್ರೊಸೀಜರ್ಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳಿ. ಓಕೆ ಓಕೆ, ನೀವೀಗ ಬೇಗ ಕಾಲ್ ಮಾಡಿ ಕರೆಸಿ. ಹಾಂ. ಅಮ್ಮ, ಸರ್ಸು ಕಾಲ್ ಮಾಡ್ತಿದ್ದಾಳೆ. ಸ್ಪೀಕರ್ ಆನ್ ಮಾಡಿ ಮಾತಾಡು. ಹಲೋ ಸರ್ಸು, ಏನಾಯ್ತು? ಇವಾಗ ತಾಯಿ ಮಗು ಕಂಡೀಷನ್ ಹೇಗಿದೆ? ಮಗು ಬದುಕಿರೋ ಚಾನ್ಸಸ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಹಾಗೆ ಕಾವೇರಿ ಜೀವಕ್ಕೂ ಗ್ಯಾರಂಟಿ ಹೇಳಕ್ ಆಗ್ತಿಲ್ಲ ಅಂತಿದ್ದಾರೆ.